ಗಂಗಾವತಿ ತಾಲೂಕಾ ಸರ್ಕಾರಿ ಪಡಿತರ ವಿತರಕರ ಸಂಘದ ಕೋಶ ಅಧ್ಯಕ್ಷರಾದ ಶ್ರೀ ರಾಜಶೇಖರ್ ಬೆಳಗೋಡ್ ಇವರ ಹಿರಿಯ ಸಹೋದರರಾದ ಬಸವರಾಜ್ ಬೆಳಗೋಡ್ ಇವರ ಮಗನಾದ ಸಂತೋಷ್ ಬೆಳಗೋಡ್ ಅವರು ಕರ್ನಾಟಕ ಉಚ್ಚ ನ್ಯಾಯಾಲಯ ನಡೆಸಿದ ಸಿವಿಲ್ ನ್ಯಾಯಾಧೀಶರ ನೇಮಕಾತಿ ಪರೀಕ್ಷೆಯಲ್ಲಿ ತಮ್ಮ ಪ್ರಥಮ ಪ್ರಯತ್ನದಲ್ಲೇ ಉತ್ತೀರ್ಣರಾಗಿ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಕ್ಕೆ ಗಂಗಾವತಿ ತಾಲೂಕಾ ಸರ್ಕಾರಿ ಪಡಿತರ ವಿತರಕರ ಸಂಘದ ಎಲ್ಲಾ ಪದಾಧಿಕಾರಿಗಳು ಅವರ ಸ್ವಗ್ರಾಮ ಚಿಕ್ಕಜಾಂತಕಲ್ ಅವರ ಮನೆಗೆ ತೆರಳಿ ಶುಭ ಕೋರಿ ಸನ್ಮಾನಿಸಿ ಗೌರವಿಸಲಾಯಿತು. ಕೆ ಮಂಜುನಾಥ್ ಮಾತನಾಡಿ, ಸಂತೋಷ ಬೆಳಗೋಡ್ ರವರು ಕಿರಿಯ ವಯಸ್ಸಿನಲ್ಲಿ ನ್ಯಾಯಾಂಗದ ಅತ್ಯುನ್ನತ ಹುದ್ದೆಯಾದ ನ್ಯಾಯಾಧೀಶರಾಗಿ ಆಯ್ಕೆಯಾಗಿ ಅನೇಕ ಕಿರಿಯ ವಕೀಲರಿಗೆ ಮಾದರಿಯಾಗಿದ್ದಾರೆ. ಅವರು ನ್ಯಾಯದಾನದ ವ್ಯವಸ್ಥೆಯಲ್ಲಿ ಶೋಷಿತ ಹಿಂದುಳಿದ ಬಡ ಜನರಿಗೆ ನ್ಯಾಯವನ್ನು ಒದಗಿಸುತ್ತಾ ಇನ್ನೂ ಹೆಚ್ಚಿನ ಉನ್ನತ ಹುದ್ದೆಯನ್ನು ಅಲಂಕರಿಸಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸೋಣ ಎಂದರು. ಈ ಸಂದರ್ಭದಲ್ಲಿ ಸಂಘದ ಗೌರವ ಅಧ್ಯಕ್ಷರಾದ ಟಿಎಂ ಚನ್ನಬಸವ ಶಾಸ್ತ್ರಿ, ಅಧ್ಯಕ್ಷರಾದ ಕೆ ಮಂಜುನಾಥ್, ಸಹ ಕಾರ್ಯದರ್ಶಿಯಾದ ಎಚ್ ವೀರಭದ್ರಪ್ಪ, ಕೋಶ ಅಧ್ಯಕ್ಷರಾದ ರಾಜಶೇಖರ್ ಬೆಳಗೋಡ, ಸಂಘದ ಪದಾಧಿಕಾರಿಗಳಾದ ವಸಂತಗೌಡ, ಅಯಾಜ್, ಮಸೂಮ್ ಶರೀಫ್, ಸಲೀಂ ಖಾನ್, ಮೆಹಬೂಬ್ ಹಾಗೂ ಇನ್ನೂ ಅನೇಕ ಪಡಿತರ ವಿತರಕರು ಭಾಗವಹಿಸಿದ್ದರು. ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಮನವ ತುಂಬಿದ ಬಳಿಕ ಪೂಜಿಸಲಿಲ್ಲ. ಹಾಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನನಗೆ ಮಾತುಗಳು ಬರ್ತಾ ಇದೆ. ಇವತ್ತು ಬಹಳ ಖುಷಿ ಆಗುತ್ತೆ. ನಿಮ್ಮೆಲ್ಲರ ನಾನು ಇವತ್ತು ಬೇರೆ ಗ್ರಾಮ ಇದ್ರೆ ಇದು ನಮ್ಮ ಗ್ರಾಮದ ಹುಡುಗ ಅಂತ ನೀವೆಲ್ಲ ಬಹಳ ಒಂದು ಪ್ರೀತಿಯನ್ನ ತೋರಿಸಿದ್ರೆ ಅದಕ್ಕೆ ನಾವು ಯಾವಾಗಲೂ ಚಿಂತನೆ ಆಗಿರ್ತೇನೆ. ಹಾಗೆ ಇದೇ ರೀತಿ ನನ್ನ ಮುಂದಿನ ಇನ್ನೂ ಎಲ್ಲ ಸೇವೆ ಮಾಡೋಕೆ ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ನಮ್ಮ ಸದಾ ಇರಲಿ ಅಂತ ಮಾತನಾಡೋಣ.